ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಲಾಯಕ್ಸ್ ಚಾನಲ್ಗೆ ಸ್ವಾಗತ. ಸೋಮವಾರದಿಂದ ಶನಿವಾರ ನಾವು ನಡೆಸ್ತಾ ಇರುವಂಥ ಕಲಾಂ ಮೇನ್ಸ್ ಆನ್ಸರ್ ರೈಟಿಂಗ್ ಪ್ರೋಗ್ರಾಮ್ ಕೆಳಗೆ ಈ ವಾರದ ಸಂಚಿಕೆಯಲ್ಲಿ ನಾವು ಎಕಾನಮಿ ಆ್ಯಂಡ್ ಅಗ್ರಿಕಲ್ಚರ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಹಾಗೂ ಸೈಬರ್ ಸೆಕ್ಯೂರಿಟಿ ಟಾಪಿಕ್ಸ್ನ ಕವರ್ ಮಾಡ್ತಾ ಇದ್ದೀವಿ. ಪ್ರತಿದಿನ 2 ಪ್ರಶ್ನೆಗೆ ಉತ್ತರವನ್ನು ಚರ್ಚೆ ಮಾಡಲಾಗುತ್ತೆ ಹಾಗೂ ಒಂದು ಪ್ರಾಕ್ಟೀಸ್ ಕ್ವೆಶ್ಚನ್ನ ಕೊಡಲಾಗುತ್ತೆ. ಆ ಪ್ರಾಕ್ಟೀಸ್ ಕ್ವೆಶ್ಚನ್ಗೆ ನೀವು ಆನ್ಸರ್ ಮಾಡಿ ನಮ್ಮ ವೆಬ್ಸೈಟ್ನ ಲಿಂಕಲ್ಲಿ ಅಪ್ಲೋಡ್ ಮಾಡ್ಬೋದು. ಈ ಸಂಚಿಕೆಯ ವಾರದ ಕೊನೆಯಲ್ಲಿ ನಾವು ಬೆಸ್ಟ್ ಆನ್ಸರ್ಸ್ನ ಚರ್ಚೆ ಮಾಡಿ ಇವ್ಯಾಲ್ಯೂಯೇಟ್ ಮಾಡ್ತೀವಿ. ಇವತ್ತಿನ ಪ್ರಶ್ನೆಗಳಿಗೆ ಚರ್ಚೆ ಮಾಡೋಕ್ಕಿಂತ ಮುಂಚೆ ಎಲ್ಲಿಂದ ಅಂದರೆ ಯಾವ ಟಾಪಿಕಿಂದ ಎಷ್ಟು ಕ್ವೆಶನ್ಸ್ ಬಂದಿದೆ ಪ್ರೀವಿಯಸ್ ಇಯರ್ ಪೇಪರ್ಸಲ್ಲಿ ಅಂತ ಒಂದು ಐಡಿಯಾನ ತೊಗೊಳಕ್ಕೆ ಪ್ರಯತ್ನ ಮಾಡೋಣ. ನಾವು ಈ ವಾರದ ಸಂಚಿಕೆಯಲ್ಲಿ ಚರ್ಚೆ ಮಾಡ್ತಿರೋವಂಥ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎಕಾನಮಿ ಆ್ಯಂಡ್ ಅಗ್ರಿಕಲ್ಚರ್, ಸೈಬರ್ ಸೆಕ್ಯೂರಿಟಿ ಇವೆಲ್ಲವೂ ಕೂಡ ನಿಮ್ಮ UPSC ಮೇನ್ಸ್ ಜನರಲ್ ಸ್ಟಡೀಸ್ ಪೇಪರ್ 3 ಕೆಳಗೆ ಬರುತ್ತೆ. ನಾವು ಕಳೆದ ವರ್ಷಗಳ ಕ್ವೆಶನ್ ಪೇಪರ್ಸ್ನ ನೋಡಿದಾಗ ಈ ವರ್ಷ ಕೂಡ ಯಾವ ಟಾಪಿಕಿಂದ ಏನು ಬರ್ಬೋದು ಅಂತ ಒಂದು ಅಂದಾಜನ್ನು ತಿಳ್ಕೊಳಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಕಳೆದ ಕೆಲವು ವರ್ಷಗಳಿಂದ ಯಾವ್ಯಾವ ಕ್ವೆಶನ್ ಎಲ್ಲಿಂದ ಬಂದಿದೆ ಅಂತ ಒಂದು ಅಂದಾಜು ತಿಳ್ಕೊಳಕ್ಕೆ ಟ್ರೈ ಮಾಡೋಣ. ಎಕಾನಮಿ ಆ್ಯಂಡ್ ಅಗ್ರಿಕಲ್ಚರ್ ಟಾಪಿಕ್ಸ್ನ ನೋಡೋದಾದರೆ ಗ್ರೋತ್, ಡೆವಲಪ್ಮೆಂಟ್, ಪಾವರ್ಟಿ, ಎಂಪ್ಲಾಯ್ಮೆಂಟ್ ಈ ಎಲ್ಲ ಟಾಪಿಕ್ಸ್ ಕೆಳಗೆ 2 ಅಥವಾ 1 ಕ್ವೆಶನ್ನ ಕಳೆದ 4-5 ವರ್ಷಗಳಲ್ಲಿ ನೋಡಿದ್ವಿ. 2014ನಲ್ಲಿ 5 ಕ್ವೆಶನ್ ನೋಡಿದ್ವಿ. ಮ್ಯಾಕ್ರೋ ಎಕಾನಮಿ ಕೆಳಗೆ ಕಳೆದ 4 ವರ್ಷಗಳಿಂದ 2 ಅಥವಾ 3 ಕ್ವೆಶನ್ ಬರ್ತಾನೆ ಇದೆ. ಅಂದರೆ ಪಬ್ಲಿಕ್ ಫೈನಾನ್ಸ್, ಗೌರ್ಮೆಂಟ್ ಬಜೆಟಿಂಗ್, ಟ್ಯಾಕ್ಸೇಷನ್ ಈ ಎಲ್ಲ ಟಾಪಿಕ್ಸ್ ಕೆಳಗೆ. ಇನ್ಫ್ರಾಸ್ಟ್ರಕ್ಚರ್ ಹಾಗೂ ಇನ್ವೆಸ್ಟ್ಮೆಂಟ್ ಮಾಡೆಲ್ಸಿಂದ ಲಾಸ್ಟ್ 2 ಇಯರ್ಸಿಂದ ಯಾವುದೇ ಕ್ವೆಶನ್ನ ನೋಡಿಲ್ಲ. ಅದಕ್ಕಿಂತ ಮುಂಚೆ 1 ಅಥವಾ 2 ಕ್ವೆಶನ್ನ ನೀವು ನೋಡ್ಬೋದು. ಇನ್ನು ಕೃಷಿಗೆ ಸಂಬಂಧಪಟ್ಟಂತೆ ಪ್ರತಿ ವರ್ಷ ಅಟ್ಲೀಸ್ಟ್ 1 ಕ್ವೆಶನ್ ಬರ್ತಾ ಇದೆ. 2016ನಲ್ಲಿ 3 ಕ್ವೆಶನ್ ಬಂದಿತ್ತು. ಈ ವರ್ಷ ಕೂಡ ನಮ್ಮ ಪ್ರಿಲಿಮ್ಸ್ ಪೇಪರ್ನ ನೋಡಿದ್ರೆ ಸಾಕಷ್ಟು ಅಗ್ರಿಕಲ್ಚರ್ ರಿಲೇಟೆಡ್ ಟಾಪಿಕ್ಸ್ನ ನೋಡಿದ್ದೀವಿ. ವಿಜ್ಞಾನ ಹಾಗೂ ತಂತ್ರಜ್ಞಾನ ಅಥವಾ ಪರಿಸರ ಸಂರಕ್ಷಣೆ ಈ ಟಾಪಿಕ್ಸ್ಗೆ ಸಂಬಂಧಪಟ್ಟಂತೆ ಕೂಡ ಇಂಡೈರೆಕ್ಟಾಗಿ ಕೃಷಿಯ ಬಗ್ಗೆ ಕ್ವೆಶನ್ಸ್ ನಿಮಗೆ ಬರ್ಬೋದು. ಲ್ಯಾಂಡ್ ರಿಫಾರ್ಮ್ಸಿಂದ ಕೇವಲ 2016ನಲ್ಲಿ 1 ಕ್ವೆಶನ್ನ ನೋಡ್ಬೋದು. ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್, ಮಿನಿಮಮ್ ಸಪೋರ್ಟ್ ಪ್ರೈಸ್, ಫುಡ್ ಸಬ್ಸಿಡೀಸ್ ಈ ಎಲ್ಲ ಟಾಪಿಕ್ಸ್ ಕೆಳಗೆ 2 ಅಥವಾ 1 ಕ್ವೆಶನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಇದ್ರ ಬಗ್ಗೆ ಪ್ರತಿ ವರ್ಷ 1 ಕ್ವೆಶನ್ ನಾವು ನೋಡ್ತಾನೆ ಇದ್ದೀವಿ. ಇರಿಗೇಷನ್ ಆ್ಯಂಡ್ ಫಾರ್ಮ್ ಮೆಕನೈಸೇಷನ್ ಬಗ್ಗೆ ಕೂಡ ಅವಾಗವಾಗ 1 ಕ್ವೆಶನ್ನ ನಾವು ನೋಡ್ತಾ ಇದ್ದೀವಿ. ಇನ್ನು ವಿಜ್ಞಾನ ಹಾಗೂ ತಂತ್ರಜ್ಞಾನದ ಟಾಪಿಕ್ಸ್ ಕೆಳಗೆ ನೋಡೋದಾದರೆ ಟೆಕ್ನಾಲಜಿ ಮಿಷನ್ಸ್ ಅಂದರೆ ನಿಮ್ಮ ಚಂದ್ರಯಾನ್, ಮಂಗಲ್ಯಾನ್, ಗಗನ್ಯಾನ್, ಈಗ ಗಗನ್ಯಾನ್ ಜಾಸ್ತಿ ಚರ್ಚೆಯಲ್ಲಿರುವಂಥದ್ದು. ಈ ರೀತಿ ಮಿಷನ್ ಮೇಲೆ ಕೂಡ ನಾವು ಕ್ವೆಶನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. 2018ನಲ್ಲಿ 3 ಕ್ವೆಶನ್ ಈ ರೀತಿಯ ಮಿಷನ್ಸ್ ಬಗ್ಗೆನೇ ಬಂದಿದೆ. ಬಯೋಟೆಕ್ನಾಲಜಿ ಕೂಡ ಒನ್ ಆಫ್ ದ ಫೇವ್ರೆಟ್ ಟಾಪಿಕ್ಸ್ UPSCಗೆ. ನಾವು ಕನ್ಸಿಸ್ಟೆಂಟಾಗಿ 1 ಕ್ವೆಶನ್ನ ಬಯೋಟೆಕ್ನಾಲಜಿಯಲ್ಲಿ ನೋಡ್ತಾ ಇದ್ದೀವಿ. ಇನ್ನು ಭಾರತದಲ್ಲಿ ವಿಜ್ಞಾನ ಹಾಗೂ ತಂತ್ರಜ್ಞಾನದಲ್ಲಿ ಹೇಗೆ ಅಭಿವೃದ್ಧಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅವಾಗವಾಗ ಕ್ವೆಶನ್ಸ್ನ ನೋಡ್ತಾ ಇರ್ತೀವಿ. ಸ್ಪೇಸ್ ಆ್ಯಂಡ್ ಮಿಸೈಲ್ ಟೆಕ್ನಾಲಜೀಸ್ ಈ ವರ್ಷ ಹೈಪರ್ಸೋನಿಕ್ ಕ್ರೂಸ್ ಮಿಸೈಲ್ಸ್ಗೆ ಬೇಕಾಗುವಂಥ ಹೈಪರ್ಸೋನಿಕ್ ತಂತ್ರಜ್ಞಾನವನ್ನು ನಾವು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ, ಟೆಸ್ಟ್ ಫ್ಲೈಟ್ ಮಾಡಿದ್ವಿ. ಹಾಗೆ ನಾವಿಕ್ ಬಗ್ಗೆ ನಮ್ಮದೇ ಆದ ನ್ಯಾವಿಗೇಷನ್ ಸ್ಯಾಟಲೈಟ್ ಏನಿದೆ ಅದ್ರ ಬಗ್ಗೆ ಕೂಡ ನಾವು ಅವಾಗವಾಗ ಕ್ವೆಶನ್ಸ್ನ ನೋಡ್ತಾ ಇರ್ತೀವಿ. ಪ್ರತಿ ವರ್ಷ ಸೈಬರ್ ಸೆಕ್ಯೂರಿಟಿಯಿಂದ ಕೂಡ ಅಟ್ಲೀಸ್ಟ್ 1 ಕ್ವೆಶನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮ್ಮ KPSC ಮೇನ್ ಸಿಲೆಬಸ್ಸಲ್ಲೂ ಕೂಡ ಜನರಲ್ ಸ್ಟಡೀಸ್ ಪೇಪರ್ 3 ಕೆಳಗೆ ವಿಜ್ಞಾನ ಹಾಗೂ ತಂತ್ರಜ್ಞಾನದ ಬೇಸಿಕ್ಸ್, ಅಗ್ರಿಕಲ್ಚರ್ ಸೈನ್ಸಸ್, ಬಯೋಟೆಕ್ನಾಲಜಿ, ಸ್ಪೇಸ್ ತಂತ್ರಜ್ಞಾನ ಇದೆಲ್ಲದ್ರ ಬಗ್ಗೆ ಇನ್ನೂ ಸಾಕಷ್ಟು ಸ್ಪೆಸಿಫಿಕ್ ಟಾಪಿಕ್ಸ್ನ ಕೊಟ್ಟಿದ್ದಾರೆ. ಸೊ ಅದಕ್ಕೂ ಕೂಡ ನಾವು ಈ ಸಂಚಿಕೆಯಲ್ಲಿ ಚರ್ಚೆ ಮಾಡ್ತಿರೋಂಥ ಕ್ವೆಶನ್ ಆ್ಯಂಡ್ ಆನ್ಸರ್ಸ್ ನಿಮಗೆ ಉಪಯೋಗ ಆಗುತ್ತೆ. ಇವತ್ತಿನ ಮೊದಲನೇ ಪ್ರಶ್ನೆ, ವೈ ಇಸ್ ದೇರ್ ಸೋ ಮಚ್ ಆಕ್ಟಿವಿಟಿ ಇನ್ ದ ಫೀಲ್ಡ್ ಆಫ್ ಬಯೋಟೆಕ್ನಾಲಜಿ ಇನ್ ಅವರ್ ಕಂಟ್ರಿ? ಹೌ ಹ್ಯಾಸ್ ದಿಸ್ ಆಕ್ಟಿವಿಟಿ ಬೆನಿಫಿಟೆಡ್ ದ ಫೀಲ್ಡ್ ಆಫ್ ಬಯೋಫಾರ್ಮಾ? ಜೈವಿಕ ತಂತ್ರಜ್ಞಾನ ಏನಿದೆ ಇದ್ರ ಬಗ್ಗೆ ಇಷ್ಟೊಂದು ಚಟುವಟಿಕೆ ನಮ್ಮ ದೇಶದಲ್ಲಿ ಯಾಕೆ ನಡೀತಾ ಇದೆ, ಹಾಗೆ ಏನು ಚಟುವಟಿಕೆ ನಡೀತಾ ಇದೆ ಅದರಿಂದ ಬಯೋಫಾರ್ಮಾ ಈ ಕ್ಷೇತ್ರಕ್ಕೆ, ಈ ವಲಯಕ್ಕೆ ಏನು ಪ್ರಯೋಜನ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕ್ವೆಶನ್ ಕೇಳ್ತಾ ಇದ್ದಾರೆ. ನೀವು ಪರೀಕ್ಷೆಗೆ ಓದ್ತಾ ಇರಬೇಕಾದ್ರೆ ಬಯೋಟೆಕ್ನಾಲಜಿ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ ಅನ್ನೋ ಒಂದು ಟಾಪಿಕ್ನ ಓದಿರ್ತೀರಾ. ಆ ಟಾಪಿಕ್ಗೆ ಸಂಬಂಧಿತಾನೆ ಈ ಕ್ವೆಶನ್ ಇರುವಂಥದ್ದು. ಇಲ್ಲಿ ಕ್ವೆಶನ್ ತುಂಬ ಡೈರೆಕ್ಟ್ ಆಗಿದೆ. ಯಾಕೆ ಇಷ್ಟು ಚಟುವಟಿಕೆ ನಡೀತಾ ಇದೆ, ಈ ಚಟುವಟಿಕೆಯಿಂದ ಹೇಗೆ ಬಯೋಫಾರ್ಮಾ ವಲಯಕ್ಕೆ ಉಪಯೋಗ ಆಗ್ತಾ ಇದೆ. ಈ ಕ್ವೆಶನ್ನ ಓದಿದ ತಕ್ಷಣ ನಿಮಗೆ ಇದ್ರ ಕೆಳಗೆ ಓದಿದಂಥ ಎಲ್ಲ ಟಾಪಿಕ್ಸ್ ಜ್ಞಾಪಕ ಬರುತ್ತೆ. ಹಾಗಂತ ಇದನ್ನು ಇದ್ದಿದ್ದ ಹಾಗೆ ಬರೆಯುವಂಥದ್ದಲ್ಲ. ನಾವು ಆನ್ಸರ್ ರೈಟಿಂಗ್ ಪ್ರಾಕ್ಟೀಸೇ ಯಾಕೆ ಮಾಡೋದು ಅಂತಂದರೆ ನಮಗೆ ಗೊತ್ತಿರೋ ಅಂಥ ಇನ್ಫಾರ್ಮೇಷನ್ನ ಕೇಳಿರೋ ಕ್ವೆಶನ್ಗೆ ಬದಲಾವಣೆ ಮಾಡಿ ಸರಿಯಾದ ಆನ್ಸರ್ ಬರೆಯುವಂಥದ್ದು. ಸೊ ನಿಮಗೆ ಗೊತ್ತಿದೆ ಅಂದ ತಕ್ಷಣ ಗೊತ್ತಿದ್ದ ಹಾಗೆ ಬರೆಯುವಂಥದ್ದಲ್ಲ. ಕ್ವೆಶನಲ್ಲಿ ಏನು ಕೇಳಿದ್ದಾರೆ ಅದಕ್ಕೆ ಸರಿ ಹೋಗೋ ಥರ ನಿಮ್ಮ ಆನ್ಸರ್ ಬರಿಬೇಕಾಗತ್ತೆ. ಇಲ್ಲಿ ಕ್ವೆಶನಲ್ಲಿ ಏನು ಕೇಳ್ತಾ ಇದ್ದಾರೆ, ಇಷ್ಟೊಂದು ಚಟುವಟಿಕೆ ಈ ಕ್ಷೇತ್ರದಲ್ಲಿ ಯಾಕೆ ನಡೀತಾ ಇದೆ ಅಂತ. ಚಟುವಟಿಕೆ ನಡೀತಾ ಇದೆ ಅಂತಂದರೆ ಅದರಿಂದ ಏನೋ ಒಂದು ಉಪಯೋಗ ಇರಬೇಕು. ಇಷ್ಟೊಂದು ಎಫರ್ಟ್ಸ್ ಹಾಕ್ತಾ ಇದ್ದಾರೆ ಅಂತಂದರೆ ಅದರಿಂದ ನಮಗೆ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಸಿಗ್ತಾ ಇದೆ ಅಂತ ಅರ್ಥ. ಹಾಗೆ ಸಾಕಷ್ಟು ಕರೆಂಟ್ ಪ್ರಾಬ್ಲಮ್ಸ್ಗೆ ಬಯೋಟೆಕ್ನಾಲಜಿ ಮೂಲಕ ಸೊಲ್ಯೂಷನ್ ಸಿಗೋಕ್ಕೆ ಸಾಧ್ಯತೆ ಇದೆ.
ಪ್ರಸ್ತುತ ಬೇರೆ ಬೇರೆ ವಲಯಗಳಲ್ಲಿ ಏನೇನು ಸಮಸ್ಯೆಗಳಿದೆ, ಅಗ್ರಿಕಲ್ಚರ್ ಇರಲಿ, ಇಂಡಸ್ಟ್ರಿ ಇರಲಿ, ಮೆಡಿಸಿನ್ ಇರಲಿ, ಇಲ್ಲಿ ಇರುವಂಥ ಸವಾಲುಗಳಿಗೆ ಹೇಗೆ ಬಯೋಟೆಕ್ನಾಲಜಿ ಮೂಲಕ ನಮಗೆ ಉತ್ತರ ಸಿಗಬಹುದು ಅನ್ನೋದನ್ನು ನೀವು ಬರಿಬೇಕಾಗತ್ತೆ. ಅಂದರೆ ಬಯೋಟೆಕ್ನಾಲಜಿ ಆ್ಯಂಡ್ ಅಪ್ಲಿಕೇಶನ್ಸ್ ಕೆಳಗೆ ಏನು ಓದಿರ್ತೀರಾ ಅದನ್ನು ಬರೆದು ಅದನ್ನೇ ನೀವು ಸವಾಲುಗಳಿಗೆ ಹೇಗೆ ಸೊಲ್ಯೂಷನ್ಸ್ ಬಯೋಟೆಕ್ನಾಲಜಿ ಮೂಲಕ ಬರ್ತಾ ಇದೆ, ಹೀಗೆ ಬರೋ ಸಾಧ್ಯತೆ ಇರೋದ್ರಿಂದ ಇಲ್ಲಿ ತುಂಬ ಚಟುವಟಿಕೆಗಳು ನಡೀತಿದೆ ಅಂತ ಬರಿಬೇಕಾಗತ್ತೆ. ಹೌ ಹ್ಯಾಸ್ ದಿಸ್ ಆ್ಯಕ್ಟಿವಿಟಿ ಬೆನಿಫಿಟೆಡ್ ಇನ್ ದ ಫೀಲ್ಡ್ ಆಫ್ ಬಯೋಫಾರ್ಮಾ. ಬಯೋಫಾರ್ಮಾ ಅಂತಂದರೆ ಏನು, ಫಾರ್ಮಸ್ಯೂಟಿಕಲ್ಸಲ್ಲಿ ಬಯೋಟೆಕ್ನಾಲಜಿಯಿಂದ ನಾವು ಡ್ರಗ್ಸ್ನ ಕಂಡುಹಿಡಿಯೋಕ್ಕಾಗುತ್ತೆ, ಅದನ್ನು ಬಯೋಫಾರ್ಮಾ ಅಂತ ಹೇಳ್ತಾರೆ. ಸಾಕಷ್ಟು ಚಟುವಟಿಕೆಗಳು ಈ ಫೀಲ್ಡಲ್ಲಿ ನಡೀತಾ ಇರೋದ್ರಿಂದ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಅದರದ್ದೆಲ್ಲ ಅಪ್ಲಿಕೇಶನ್ ನಾವು ಮೆಡಿಸಿನ್ ಫೀಲ್ಡಲ್ಲಿ ಎಸ್ಪೆಷಲಿ ಬಯೋಫಾರ್ಮಾದಲ್ಲಿ ಮಾಡೋಕ್ಕೆ ಸಾಧ್ಯ ಆಗ್ತಾ ಇದೆ. ಇದು ನಮಗೆ ಪ್ರಯೋಜನ ಬರ್ತಾ ಇರುವಂಥದ್ದು. ಈ ಪ್ರಶ್ನೆಗೆ ಉತ್ತರವನ್ನು ನೀವು ಬಯೋಟೆಕ್ನಾಲಜಿಯ ಡೆಫಿನೇಷನ್ ಕೊಡೋದ್ರ ಮೂಲಕ ಆರಂಭ ಮಾಡ್ಬೋದು. ಯಾವುದೇ ಇಂಟ್ರಡಕ್ಷನ್ ಹೇಗಿರಬೇಕು ಅಂತಂದರೆ, ಕ್ವೆಶನ್ ಓದುತ್ತಾ ಇರೋರಿಗೆ ನಿಮಗೆ ಈ ಕ್ವೆಶನ್ಗೆ ಆನ್ಸರ್ ಗೊತ್ತಿದೆ ಅನ್ನೋ ಫೀಲಿಂಗ್ ಬರಬೇಕು. ಅಂದರೆ ನೀವು ಕೊರಿತಾ ಇದ್ದೀರಾ ಅಥವಾ ಯು ಬೀಟಿಂಗ್ ಅರೌಂಡ್ ದ ಬುಷ್ ಅನ್ನುವಂಥ ಒಂದು ಫೀಲಿಂಗ್ ಅವ್ರಿಗೆ ಬರಬಾರ್ದು. ಹಾಗಾಗಿ ಸಂಕ್ಷಿಪ್ತವಾಗಿರಬೇಕು, ತುಂಬ ಸ್ಪಷ್ಟತೆಯನ್ನು ಹೊಂದಿರಬೇಕು. ಸೊ ಇಲ್ಲಿ ಏನು ಬರಿಬೋದು, ಬಯೋಟೆಕ್ನಾಲಜಿ ಈಸ್ ಅ ಫೀಲ್ಡ್ ಆಫ್ ಅಪ್ಲೈಡ್ ಸೈನ್ಸ್ ವಿಚ್ ಯೂಸಸ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಬಯೋಲಜಿಕಲ್ ಪ್ರೊಸೆಸಸ್ ಟು ಕ್ರಿಯೇಟ್ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಅಂತ ಬರಿಬೋದು. ಇದ್ರ ಜೊತೆಗೆ ಸಿಂಪಲ್ ಟರ್ಮ್ಸಲ್ಲಿ ಹೇಳೋದಾದರೆ, ಬಯೋಟೆಕ್ನಾಲಜಿ ಈಸ್ ಯೂಸ್ ಆಫ್ ಬಯಾಲಜಿ ಟು ಸಾಲ್ವ್ ಪ್ರಾಬ್ಲಮ್ಸ್ ಆ್ಯಂಡ್ ಮೇಕ್ ಯೂಸ್ಫುಲ್ ಪ್ರಾಡಕ್ಟ್ಸ್. ಈ ಡೆಫಿನೇಷನ್ ಕೂಡ ಬರೆಯೋಣ. ಯಾಕೆಂದರೆ ನಾವು ಮುಂದೆ ಆನ್ಸರಲ್ಲಿ ಏನು ಹೇಳ್ತಾ ಇದ್ದೀವಿ, ಬಯೋಟೆಕ್ನಾಲಜಿಯಿಂದ ಪ್ರಸ್ತುತ ಇರುವಂಥ ಸಮಸ್ಯೆಗಳಿಗೆ ಸೊಲ್ಯೂಷನ್ ಸಿಗ್ತಾ ಇದೆ ಅಂತ. ಈ ಮುಂದೆ ಬರೆಯುವಂಥ ಆನ್ಸರ್ಗೆ ಈ ಡೆಫಿನೇಷನ್ ನಿಮಗೆ ಜಾಸ್ತಿ ಕನೆಕ್ಟಿವಿಟಿಯನ್ನು ಕೊಡುತ್ತೆ. ಹೀಗೆ ಕನೆಕ್ಟಿವಿಟಿ ಕೊಡೋದ್ರಿಂದ ನಿಮ್ಮ ಪಾಯಿಂಟ್ನ ಪ್ರೂವ್ ಮಾಡೋಕ್ಕೆ ನಿಮಗೆ ಇನ್ನೂ ಈಸಿ ಆಗುತ್ತೆ, ಹಾಗೆ ನಿಮ್ಮ ಆನ್ಸರ್ಗೆ ಒಂದು ಫ್ಲೋವನ್ನು ಕೊಡುತ್ತೆ. ಇಲ್ಲಿ ಡೆಫಿನೇಷನಲ್ಲಿ ಹೇಗೆ ಹೇಳಿದ್ವಿ ಅದೇ ಥರ ಪ್ರತಿ ವಲಯದಲ್ಲೂ ಏನು ಸಮಸ್ಯೆಗಳಿದೆ, ಹಾಗೆ ಬಯೋಟೆಕ್ನಾಲಜಿ ಮೂಲಕ ಏನು ಸಮಸ್ಯೆಗಳು ಸಾಲ್ವ್ ಆಗ್ತಾ ಇದೆ ಅನ್ನೋದನ್ನ ಬರಿತಾ ಹೋಗಬೇಕು. ಇಲ್ಲಿ ಮೊದಲು ಅಗ್ರಿಕಲ್ಚರ್ನ ನೋಡೋದಾದರೆ, ಅಗ್ರಿಕಲ್ಚರ್ ಒಳಗೆ ತುಂಬ ಪೆಸ್ಟಿಸೈಡ್ಸ್ನ ಓವರ್ ಯೂಸ್ ಆಗ್ತಾ ಇದೆ. ಭಾರತದ ಕೃಷಿ ಮಾನ್ಸೂನ್ ಫೆಡ್ಡಿದ್ದು ಮಳೆಗಾಲ ಸರಿಯಾದ ಸಮಯಕ್ಕೆ ಆಗದೆ, ಅದೇನಕ್ಕೆ ಆಗ್ತಾ ಇದೆ, ಕ್ಲೈಮೇಟ್ ಚೇಂಜಿಂದಾಗಿ ಆಗ್ತಾ ಇದೆ, ಪ್ರವಾಹ ಆಗ್ತಾ ಇದೆ, ಬರಗಾಲ ಬರ್ತಾ ಇದೆ. ಈ ರೀತಿ ಸಮಸ್ಯೆಗಳಿಂದ ಕೃಷಿ ಹೊರಗೆ ಬರಬೇಕು, ಹಾಗೆ ಈಲ್ಡ್ ಜಾಸ್ತಿ ಆಗಬೇಕು. ಇದೆಲ್ಲದೂ ಪಡ್ಕೋಬೇಕು ಅಂತಂದರೆ ಬಯೋಟೆಕ್ನಾಲಜಿಯಲ್ಲಿ ಇದಕ್ಕೆ ಉತ್ತರ ಇದೆ. ಇದರ ನಂತರ ಏನೇನು ಸೊಲ್ಯೂಷನ್ಸ್ ಇದೆ ಅಂತ ಬರಿಬೇಕಾಗುತ್ತೆ. ಹೇಗೆ ಬಯೋಪೆಸ್ಟಿಸೈಡ್ಸ್ನ ಮೂಲಕ ಅಥವಾ ಕ್ರಾಪ್ಸ್ನ ಜೆನೆಟಿಕಲಿ ಮಾಡಿಫೈ ಮಾಡಿ ಪೆಸ್ಟ್ ರೆಸಿಸ್ಟೆಂಟ್ ಕ್ರಾಪ್ಸ್ನ ಪ್ರೊಡ್ಯೂಸ್ ಮಾಡ್ಬೋದು. ಈಲ್ಡ್ ಜಾಸ್ತಿ ಬರುವಂಥ ವೆರೈಟಿ ಕ್ರಾಪ್ಸ್ನ ತೊಗೊಂಬರ್ಬೋದು. ಹವಾಮಾನ ಬದಲಾವಣೆ ಆದರೂ ಕೂಡ ಅದನ್ನು ತಡ್ಕೊಳೋವಂಥ ಶಕ್ತಿ ಇರೋವಂಥ ಕ್ರಾಪ್ಸ್ನ ನಾವು ಪ್ರೊಡ್ಯೂಸ್ ಮಾಡ್ಬೋದು ಬಯೋಟೆಕ್ನಾಲಜಿ ಮೂಲಕ. ಹಾಗೆ ಸಾಯಿಲ್ ಫರ್ಟಿಲಿಟಿ ಹಾಗೂ ಮಿನರಲ್ಸ್ನ ಕಮ್ಮಿ ಯೂಸ್ ಮಾಡೋ ಥರ, ಇನ್ನು ದಕ್ಷತೆಯಿಂದ ಯೂಸ್ ಮಾಡೋ ಥರ ಕ್ರಾಪ್ಸ್ನ ಕೂಡ ಪ್ರೊಡ್ಯೂಸ್ ಮಾಡ್ಬೋದು. ನ್ಯೂಟ್ರಿಷನಲ್ ವ್ಯಾಲ್ಯೂ ಜಾಸ್ತಿ ಇರುವಂಥ ಕ್ರಾಪ್ಸ್ನ ಪ್ರೊಡ್ಯೂಸ್ ಮಾಡ್ಬೋದು. ಹೀಗೆ ನಾನಾ ರೀತಿಯಲ್ಲಿ ಅಗ್ರಿಕಲ್ಚರಲ್ಲಿ ಇರುವಂಥ ಸಮಸ್ಯೆಗಳನ್ನ ಬಯೋಟೆಕ್ನಾಲಜಿಯ ಮೂಲಕ ನಾವು ಸೊಲ್ಯೂಷನ್ ಕಂಡ್ಕೋಬೋದು. ಇಲ್ಲಿ ಹೇಗೆ ಕೃಷಿಯಲ್ಲಿ ಬಯೋಟೆಕ್ನಾಲಜಿ ಅಪ್ಲಿಕೇಶನ್ಸ್ ಬಗ್ಗೆ ಬರೆದ್ವಿ, ಅದೇ ರೀತಿಯಲ್ಲಿ ಇಂಡಸ್ಟ್ರಿ ಬಗ್ಗೆ ಹೇಗೆ ಪೊಲ್ಯೂಷನ್ ಪ್ರಿವೆನ್ಷನ್ಗೆ, ಕಾಸ್ಟ್ ರಿಡಕ್ಷನ್, ರಿಸೋರ್ಸ್ ಕನ್ಸರ್ವೇಷನ್ಗೆ ಯೂಸ್ ಮಾಡ್ಕೋಬೋದು. ಎನ್ವಿರಾನ್ಮೆಂಟಿಗೆ ಬಯೋ ರಿಮಿಡಿಯೇಷನ್ ಮೂಲಕ ಹೇಗೆ ವೇಸ್ಟ್ ಟ್ರೀಟ್ಮೆಂಟ್ ಮಾಡ್ಬೋದು, ಎನರ್ಜಿ ಪ್ರೊಡ್ಯೂಸ್ ಮಾಡ್ಬೋದು. ಹೀಗೆ ಬೇರೆ ಬೇರೆ ವಲಯಗಳಲ್ಲಿ ಹೇಗೆ ಬಯೋಟೆಕ್ನಾಲಜಿಯಿಂದ ಉಪಯೋಗ ಇದೆ ಅಂತ ಬರೀಬೇಕು. ಹೀಗೆ ಉಪಯೋಗ ಇರೋದ್ರಿಂದ ಬಯೋಟೆಕ್ನಾಲಜಿಯಲ್ಲಿ ಇಷ್ಟೊಂದು ಚಟುವಟಿಕೆ ನಡೀತಿದೆ ಅಂತ ನೀವು ಬರಿಬೇಕಾಗತ್ತೆ. ಈ ಕ್ವೆಶನ್ನ ಎರಡನೇ ಭಾಗ ಏನು, ಹೌ ಹ್ಯಾಸ್ ದ ಆ್ಯಕ್ಟಿವಿಟಿ ಬೆನಿಫಿಟೆಡ್ ದ ಫೀಲ್ಡ್ ಆಫ್ ಬಯೋಫಾರ್ಮಾ. ಸೊ ನೀವು ವಲಯಗಳನ್ನ ಬರಿತಾ ಇರಬೇಕಾದ್ರೆ ಕೊನೆಯದಾಗಿ ಮೆಡಿಸಿನ್ ಬಗ್ಗೆ ಬರೀರಿ, ಯಾಕೆಂದರೆ ಇದರಿಂದ ನಿಮಗೆ ಸೆಕೆಂಡ್ ಪಾರ್ಟ್ ಆಫ್ ದ ಕ್ವೆಶನ್ಗೆ ಕನೆಕ್ಟಿವಿಟಿ ಸಿಗುತ್ತೆ. ಕ್ವೆಶನ್ನ ಎರಡನೇ ಭಾಗ ಉತ್ತರಿಸ್ಬೇಕಾದ್ರೆ ಕೂಡ ಒಂದು ಸಣ್ಣ ಇಂಟ್ರೊಡಕ್ಷನ್ನ ಕೊಡಬೇಕಾಗತ್ತೆ. ಅದು ಒಂದು ಲೈನ್ ಇದ್ರೂ ಸಾಕು. ಇಲ್ಲಿ ಬಯೋಫಾರ್ಮಾ ಅಂದರೆ ಏನು ಅಂತ ಬರಿಬೇಕಾಗತ್ತೆ. ಬಯೋಫಾರ್ಮಾ ಅಂತಂದರೆ ಬಯೋಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಂಡು ಏನು ಔಷಧಿಗಳನ್ನ ಪ್ರೊಡ್ಯೂಸ್ ಮಾಡ್ತಾರೆ, ಮೆಡಿಕಲ್ ಡ್ರಗ್ಸ್ನ ಪ್ರೊಡ್ಯೂಸ್ ಮಾಡ್ತಾರೆ, ಅದಕ್ಕೆ ಬಯೋಫಾರ್ಮಾಸ್ಯೂಟಿಕಲ್ಸ್ ಅಂತ ಕರೀತಾರೆ ಅಥವಾ ಬಯೋಫಾರ್ಮಾ ಅಂತ ಕರೀತಾರೆ. ಬಯೋಟೆಕ್ನಾಲಜಿ ಕ್ಷೇತ್ರದಲ್ಲಿ ಏನು ಚಟುವಟಿಕೆಗಳು ನಡೀತಾ ಇದೆ, ತುಂಬ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ನಡೀತಾ ಇದೆ, ಅದೆಲ್ಲವೂ ಕೂಡ ಬಯೋಫಾರ್ಮಾದಲ್ಲಿ ಅಪ್ಲೈ ಮಾಡೋಕ್ಕೆ ಆಗ್ತಾ ಇದೆ. ನಮ್ಮ ಹೆಲ್ತ್ ಕೇರಲ್ಲಿ, ಮೆಡಿಸಿನಲ್ಲಿ ತುಂಬಾ ಬದಲಾವಣೆಗಳು, ಒಳ್ಳೆಯ ಅಭಿವೃದ್ಧಿಗಳು ಆಗೋಕ್ಕೆ ಸಾಧ್ಯ ಆಗ್ತಾ ಇದೆ. ಇದಕ್ಕೆ ಉದಾಹರಣೆಗಳನ್ನ ನೀವು ಕೊಡಬೇಕಾಗತ್ತೆ. ಜೆನೆಟಿಕ್ ಇಂಜಿನಿಯರಿಂಗ್ನ ಮೂಲಕ ಇನ್ಸುಲಿನ್ನ ಹೇಗೆ ಡಯಾಬಿಟಿಸ್ಗೆ ಕೊಡಲಾಗುತ್ತೆ, ಕರೆಕ್ಟಿವ್ ಜೀನ್ ಥೆರಪಿ ಏನಿದೆ, ಇದರಿಂದಾಗಿ ಏನು ಹೆರಿಡಿಟ್ರಿ ಡಿಸೀಸಸ್ ಇರುತ್ತೆ ಅದನ್ನು ಕ್ಯೂರ್ ಮಾಡೋಕ್ಕೆ ಆಗುತ್ತೆ, ಟ್ರೀಟ್ ಮಾಡೋಕ್ಕೆ ಆಗುತ್ತೆ. ಹಿಮೋಫಿಲಿಯಾ, ಸಿಕಲ್ ಸೆಲ್ ಅನಿಮಿಯಾ, ಈ ರೀತಿಯ ಜೆನೆಟಿಕ್ ಡಿಸಾರ್ಡರ್ಗಳು, CRI SPR Cas9 ಟೆಕ್ನಾಲಜಿ, ಇದನ್ನು ನೀವು ಮೆನ್ಷನ್ ಮಾಡಬೇಕಾಗತ್ತೆ. ಜೊತೆಗೆ HIV, ಕ್ಯಾನ್ಸರ್, ಈ ಎಲ್ಲ ಕಾಯಿಲೆಗಳಿಗೂ ಕೂಡ ಬಯೋಟೆಕ್ನಾಲಜಿ ಮೂಲಕ ಡ್ರಗ್ಸನ್ನು ಕೊಡ್ತಾ ಇದ್ದಾರೆ. ಹಾಗೆ ಪ್ರಸ್ತುತ ಏನು ಕೊರೋನಾ ವೈರಸ್ ಟೆಸ್ಟ್ ಕಿಟ್ಟಲ್ಲಿ RT-PCR ಮೆಥಡ್ನ ಉಪಯೋಗಿಸ್ತಾ ಇದ್ದಾರೆ, ಇದನ್ನು ನೀವು ಮೆನ್ಷನ್ ಮಾಡಬೇಕಾಗುತ್ತೆ.
ಕಾಯಿಲೆಯ ಸಿಂಪ್ಟಮ್ಸ್ ತೋರಿಸ್ಕೊಳ್ಳೋಕ್ಕಿಂತ ಮುಂಚೆನೇ ನಾವು ಡಿಟೆಕ್ಟ್ ಮಾಡೋಕ್ಕೆ ಸಾಧ್ಯ ಆಯಿತು. ಹೇಗೆ ಅರ್ಲಿ ಡಿಟೆಕ್ಷನ್ ಹಾಗೂ ಡಯಾಗ್ನೋಸಿಸ್ನ ಮೂಲಕ ಈ ಸಾಂಕ್ರಾಮಿಕದ ಸಂದರ್ಭದಲ್ಲಿ ಎಷ್ಟು ನಮಗೆ ಉಪಯೋಗ ಆಗಿದೆ ಅನ್ನೋದು ಕೂಡ ನೀವಿಲ್ಲಿ ಬರಿಬೋದು. ಕನ್ಕ್ಲೂಷನಲ್ಲಿ ಕೂಡ ಹೇಗೆ ಹಲವಾರು ವಲಯಗಳಲ್ಲಿ ಇರುವಂಥ ಹಲವಾರು ಸಮಸ್ಯೆಗಳಿಗೆ ಬಯೋಟೆಕ್ನಾಲಜಿ ಮೂಲಕ ನಮಗೆ ಸೊಲ್ಯೂಷನ್ ಸಿಗೋ ಸಾಧ್ಯತೆ ಇದೆ, ಸಿಗ್ತಾ ಇದೆ, ಮುಂದೆ ಕೂಡ ಸಿಗೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಪಾಸಿಟಿವ್ ನೋಟಲ್ಲಿ ನೀವು ಕನ್ಕ್ಲೂಷನ್ನ ಬರಿಬೋದು. ಇವತ್ತಿನ ಎರಡನೇ ಪ್ರಶ್ನೆ, ಡಿಸ್ಕಸ್ ಇಂಡಿಯಾಸ್ ಅಚೀವ್ಮೆಂಟ್ಸ್ ಇನ್ ದ ಫೀಲ್ಡ್ ಆಫ್ ಸ್ಪೇಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಹೌ ದ ಅಪ್ಲಿಕೇಶನ್ ಆಫ್ ದಿಸ್ ಟೆಕ್ನಾಲಜಿ ಹ್ಯಾಸ್ ಹೆಲ್ಪ್ಡ್ ಇಂಡಿಯಾ ಇನ್ ಇಟ್ಸ್ ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟ್. ಬಾಹ್ಯಾಕಾಶ ತಂತ್ರಜ್ಞಾನ ಏನಿದೆ ಇದರಲ್ಲಿ ಭಾರತದ ಸಾಧನೆಗಳೇನು, ಈ ತಂತ್ರಜ್ಞಾನದ ಅಪ್ಲಿಕೇಶನಿಂದ ಭಾರತದಲ್ಲಿ ಹೇಗೆ ಸಾಮಾಜಿಕ ಹಾಗೂ ಆರ್ಥಿಕ ಅಭಿವೃದ್ಧಿಗೆ ಉಪಯೋಗ ಆಗಿದೆ, ಸಹಾಯ ಆಗಿದೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ನಿಮ್ಮ ಪ್ರಶ್ನೆಯಲ್ಲಿ ಡಿಸ್ಕಸ್ ಅನ್ನೋ ಪದ ಬಂದಾಗ ಆ ಟಾಪಿಕ್ನ ಬಗ್ಗೆ, ಆ ವಿಷಯದ ಬಗ್ಗೆ ಪರ ವಿರೋಧ ಹಾಗೂ ಒಂದು ಲಾಜಿಕಲ್ ಕನ್ಕ್ಲೂಷನ್ನ ಎಕ್ಸ್ಪೆಕ್ಟ್ ಮಾಡಲಾಗುತ್ತೆ. ಆದರೆ ಇಲ್ಲಿ ಕಾಂಟೆಕ್ಸ್ಟ್ ಬೇರೆ ಇದೆ. ಡಿಸ್ಕಸ್ ಅನ್ನೋ ಪದವನ್ನು ಒಂದು ವಿಷಯದ ಬಗ್ಗೆ ವೇರಿಯಸ್ ಪರ್ಸ್ಪೆಕ್ಟಿವ್ಸ್ ಕೊಡಿ ಅಂತ ಕೂಡ ಉಪಯೋಗಿಸ್ಬೋದು. ಇಲ್ಲಿ ಆ ದೃಷ್ಟಿಯಿಂದ ಉಪಯೋಗಿಸಲಾಗಿದೆ. ಸಾಮಾನ್ಯವಾಗಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕೆಳಗೆ ಏನು ಕ್ವೆಶನ್ಸ್ ಬರುತ್ತೆ ಅದು ತುಂಬ ಅನಲಿಟಿಕಲ್ ಆಗಿರೋದಿಲ್ಲ, ಜಾಸ್ತಿ ಫ್ಯಾಕ್ಟ್ ಬೇಸ್ಡ್ ಇರುತ್ತೆ. ಹಾಗಾಗಿ ಇದರಲ್ಲಿ ಮಾಹಿತಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲೇಬೇಕಾಗತ್ತೆ. ಇಲ್ಲೂ ಕೂಡ ಕ್ವೆಶನ್ ತುಂಬ ಸಿಂಪಲ್ ಆಗಿದೆ. ಸ್ಪೇಸ್ ತಂತ್ರಜ್ಞಾನದಲ್ಲಿ ಭಾರತ ಏನೇನು ಸಾಧನೆ ಮಾಡಿದೆ ಅಂತ ಮೊದಲು ಬರೀಬೇಕಾಗುತ್ತೆ. ಇಲ್ಲಿ ಕ್ವೆಶನ್ ಆನ್ಸರ್ ಮಾಡೋಕ್ಕೆ ಆರಂಭ ಮಾಡೋಕ್ಕಿಂತ ಮುಂಚೆ ಸೆಕೆಂಡ್ ಪಾರ್ಟ್ ಆಫ್ ದ ಕ್ವೆಶನ್ ಬಗ್ಗೆ ಕೂಡ ಗಮನಿಸೋಣ. ಸಾಮಾಜಿಕ ಹಾಗೂ ಆರ್ಥಿಕ ಅಭಿವೃದ್ಧಿಗೆ ಸ್ಪೇಸ್ ತಂತ್ರಜ್ಞಾನದಿಂದ ಏನೇನು ಉಪಯೋಗ ಆಗಿದೆ ಅಂತ ಕೇಳಿದ್ದಾರೆ. ಸೊ ಸೆಕೆಂಡ್ ಪಾರ್ಟಲ್ಲಿ ಏನೇನು ಬರೀಬೇಕಾಗುತ್ತೆ, ನ್ಯಾವಿಗೇಷನ್, ಸ್ಯಾಟಲೈಟ್ ಆಗಲಿ, ರಿಮೋಟ್ ಸೆನ್ಸಿಂಗ್, ಕಮ್ಯುನಿಕೇಷನ್ ಇದನ್ನೆಲ್ಲ ಬರೀಬೇಕಾಗುತ್ತೆ. ಅದೆಲ್ಲ ಫಸ್ಟ್ ಪಾರ್ಟಲ್ಲಿ ಮೆನ್ಷನ್ ಮಾಡಲೇಬೇಕು ಅನ್ನೋದನ್ನು ನೀವು ಜ್ಞಾಪಕ ಇಟ್ಕೊಳ್ಳಿ. ಯಾಕೆ ಅಂದರೆ ಇಷ್ಟೇ ವರ್ಡ್ ಲಿಮಿಟ್ ಅಂತ ಇರುತ್ತೆ, ಅದ್ರ ಒಳಗೆ ನೀವು ಬರಿಬೇಕು ಅನ್ನೋದು ನಿಮಗೆ ನೆನಪಿರಬೇಕಾಗಿರುವಂಥದ್ದು. ಅಷ್ಟರೊಳಗೆ ಸಂಕ್ಷಿಪ್ತವಾಗಿ ಎಲ್ಲದನ್ನು ಬರಿಬೇಕು ಅಂತಂದರೆ ಇಲ್ಲಿ ಮೆನ್ಷನ್ ಆಗೋವಂಥದ್ದು ಮೊದಲೇ ಮೆನ್ಷನ್ ಆಗಿದ್ರೆ ನಿಮಗೆ ಎಕ್ಸ್ಪ್ಲನೇಷನ್ಗೂ ಈಸಿ ಆಗುತ್ತೆ, ಬ್ರೀಫಾಗಿ ಕೂಡ ನೀವು ಆನ್ಸರ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಈ ಪ್ರಶ್ನೆಗೆ ಉತ್ತರವನ್ನು ಹೇಗೆ ಆರಂಭ ಮಾಡ್ಬೋದು, ಯಾವುದೇ ಇಂಟ್ರಡಕ್ಷನ್ ಇರಲಿ ಕನ್ಕ್ಲೂಷನ್ ಇರಲಿ ನಾವು ಸಮಗ್ರ ಚಿತ್ರಣವನ್ನು ಉಪಯೋಗಿಸ್ಕೋಬೋದು. ಇಂಟ್ರಡಕ್ಷನಲ್ಲಿ ಈ ಆನ್ಸರಲ್ಲಿ ಏನು ಬರಲಿದೆ ಅಂತ ಒಂದು ಆರಂಭದಲ್ಲೇ ನೀವು ಸಮಗ್ರ ಚಿತ್ರಣ ಕೊಡ್ಬೋದು, ಅಥವಾ ಕನ್ಕ್ಲೂಷನಲ್ಲಿ ಏನೇನು ಹೇಳಿದ್ರಿ ಇಲ್ಲಿ ತನಕ ಅದು ಎಲ್ಲದರ ಒಂದು ಸಮಗ್ರ ಸಮ್ಮರಿಯನ್ನು ಕೊಡ್ಬೋದು ನೀವು. ಈ ಕ್ವೆಶನ್ಗೆ ನಾವು ಹೇಗೆ ಬರಿಬೋದು, ಸ್ಪೇಸ್ ಟೆಕ್ನಾಲಜಿಯಲ್ಲಿ ಭಾರತ ಆರಂಭ ಆದಾಗ ಯಾವ ಸ್ಥಿತಿಯಲ್ಲಿತ್ತು, ಇವತ್ತು ಯಾವ ಸ್ಥಿತಿಯಲ್ಲಿದೆ ಅಂತ ಹೇಳ್ತಾ ನಾವು ಇದಕ್ಕೆ ಇಂಟ್ರಡಕ್ಷನನ್ನು ಕೊಡ್ಬೋದು. ಭಾರತದಲ್ಲಿ ಸ್ಪೇಸ್ ತಂತ್ರಜ್ಞಾನ ಆರಂಭ ಆದಾಗ 70 kg ಪೇಲೋಡನ್ನು ಲಾಂಚ್ ಮಾಡ್ತಾ ಇದ್ವಿ. ಆದರೆ ಇವತ್ತು 4000 kg ಇರುವಂಥ ಪೇಲೋಡ್ ಇರೋವಂಥದ್ದನ್ನು ಲಾಂಚ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇದೆ. ಭಾರತ ತನ್ನ ಫಸ್ಟ್ ಸ್ಯಾಟಲೈಟ್ ಆರ್ಯಭಟವನ್ನು ರಷ್ಯನ್ ರಾಕೆಟಿಂದ ಲಾಂಚ್ ಮಾಡಿತ್ತು. ಇವತ್ತು ಭಾರತ ಜಗತ್ತಿನಲ್ಲಿ ಕೆಲವೇ ದೇಶಗಳು ಮಾಡೋಕ್ಕಾಗಿರುವಂಥ ಮ್ಯಾಂಡ್ ಮಿಷನ್ಗೆ ತಯಾರಿ ಮಾಡ್ತಾ ಇದೆ. ಈ ಸ್ಟೇಟ್ಮೆಂಟ್ ಭಾರತ ಎಲ್ಲಿಂದ ಎಲ್ಲಿ ತನಕ ಬಂದಿದೆ ಅಂತ ತೋರಿಸುತ್ತೆ. ನಿಮ್ಮ ಮೇನ್ ಆನ್ಸರ್ಗೆ ಇದು ನಿಮಗೆ ದಾರಿ ಮಾಡಿಕೊಡುತ್ತೆ. ಪ್ರಶ್ನೆಯಲ್ಲಿ ಸ್ಪೇಸ್ ತಂತ್ರಜ್ಞಾನದಲ್ಲಿ ಭಾರತದ ಸಾಧನೆಗಳ ಬಗ್ಗೆ ಕೇಳಿದ್ದಾರೆ. ಸೊ ಸ್ಪೇಸ್ ತಂತ್ರಜ್ಞಾನದಲ್ಲಿ ಭಾರತ ಏನೇನು ಮಾಡಿದೆ ಎಲ್ಲದರ ಬಗ್ಗೆ ಬರೀಬೇಕಾಗುತ್ತೆ. ಆದರೆ ಬರೆಯೋ ರೀತಿ ಕೂಡ ನೀವು ಇಲ್ಲಿ ಗಮನದಲ್ಲಿಟ್ಕೋಬೇಕು. ಕೇವಲ ಏನೇನು ಮಾಡಿದೆ ಅಂತ ಮೆನ್ಷನ್ಸ್ ಮಾಡಿದ್ರೆ ಸಾಕಾಗಲ್ಲ, ಅದರಲ್ಲಿ ಸಾಧನೆ ಏನು ಅಂತ ಕೂಡ ಬರಿಬೇಕಾಗುತ್ತೆ. ಈಗ PSLV GSLV ಮೂಲಕ ಇವತ್ತು ಭಾರತ ಸ್ವಾವಲಂಬಿ ಆಗಿದೆ ಲಾಂಚ್ ವೆಹಿಕಲ್ಸಲ್ಲಿ. ಹಾಗೆಯೇ ನಾವೇನು ನ್ಯಾವಿಗೇಷನ್ ಸಿಸ್ಟಮ್ ಅಂತ ಹೇಳ್ತೀವಿ ಅದರ ಮೂಲಕ US ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಮೇಲೆ ನಾವೇನು GPS ಮೇಲೆ ಡಿಪೆಂಡ್ ಆಗ್ತಾ ಇದ್ವಿ, ಈಗ ಅದರಲ್ಲೂ ಕೂಡ ನಾವು ಸೆಲ್ಫ್ ರಿಲಯನ್ಸ್ನ ಪಡ್ಕೊಂಡಿದ್ದೇವೆ. ಲೂನಾರ್ ಮಿಷನ್ ಚಂದ್ರಯಾನ್ 1 and 2ನ ಮುಖಾಂತರ ಲೂನಾರ್ ಸರ್ಫೇಸ್ ಸ್ಟಡಿ ಮಾಡೋಕ್ಕಾಯಿತು. ನಾವು ಲೂನಾರ್ ಸರ್ಫೇಸ್ ಮೇಲೆ ಲ್ಯಾಂಡ್ ಮಾಡೋಕ್ಕೆ ಪ್ರಯತ್ನ ಕೂಡ ಮಾಡಿದ್ವಿ. ಮಾರ್ಸ್ ಆರ್ಬಿಟರ್ ಮಿಷನ್ ಏನಿದೆ ಇಂಥದ್ದನ್ನು US 10 ಪಟ್ಟು ಕಮ್ಮಿ ದರದಲ್ಲಿ ನಮಗೆ ಮಾಡೋಕ್ಕಾಯಿತು. ಜಗತ್ತಿನಲ್ಲೇ ಕೇವಲ 4 ದೇಶಗಳು ಇದನ್ನು ಮಾಡೋಕ್ಕೆ ಸಾಧ್ಯ ಆಗಿರುವಂಥದ್ದು. ಭಾರತ ಫಸ್ಟ್ ಅಟೆಂಪ್ಟಲ್ಲೇ ಮಾಡಿರುವಂಥ ಮೊದಲನೇ ದೇಶ. ಈ ರೀತಿಯ ಎಕ್ಸ್ಪ್ರೆಷನ್ಸ್ನ ನೀವು ಕೊಟ್ಟಾಗ ಇದರಲ್ಲಿ ಭಾರತದ ಸಾಧನೆ ಏನು ಅಂತ ನಿಮಗೆ ಹೇಳೋಕ್ಕಾಗತ್ತೆ. ಇದಕ್ಕೆ ಒಂದು ಸಣ್ಣ ಕನ್ಕ್ಲೂಡಿಂಗ್ ಸ್ಟೇಟ್ಮೆಂಟ್ ಆಗ್ತಾ ಭಾರತ ಇಷ್ಟು ವರ್ಷಗಳಲ್ಲಿ ಸ್ವಾವಲಂಬಿ ಆಗ್ತಾ ಇದೆ ಹಾಗೂ ತನ್ನ ಸ್ಪೇಸ್ ಮಿಷನ್ಗಳ ಮೂಲಕ ತನ್ನ ಸ್ಥಾನವನ್ನು ಜಗತ್ತಿನಲ್ಲಿ ಬಲಪಡಿಸ್ಕೊತಾ ಇದೆ ಸ್ಪೇಸ್ ತಂತ್ರಜ್ಞಾನದ ಕೆಳಗೆ ಅಂತ ಬರೆದು ನೀವು ನೆಕ್ಸ್ಟ್ ಪಾರ್ಟ್ ಆಫ್ ದ ಕ್ವೆಶನ್ಗೆ ಹೋಗ್ಬೋದು. ಸೆಕೆಂಡ್ ಪಾರ್ಟಲ್ಲಿ ಸ್ಪೇಸ್ ತಂತ್ರಜ್ಞಾನದಿಂದ ಸೋಷಿಯೋ ಎಕನಾಮಿಕ್ ಸಾಮಾಜಿಕ ಹಾಗೂ ಆರ್ಥಿಕ ಅಭಿವೃದ್ಧಿಗೆ ಹೇಗೆ ಸಹಾಯ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಸ್ಯಾಟಲೈಟ್ಸ್ನ ಮುಖಾಂತರ ನಮಗೇನು ಮೀಟಿರಾಲಜಿಕಲ್ ಡೇಟಾ ಸಿಗುತ್ತೆ, ಅದರಿಂದ ವೆದರ್ ಚೇಂಜಸ್ನ ನಾವು ಪ್ರೆಡಿಕ್ಟ್ ಮಾಡ್ಬೋದು. ಸೈಕ್ಲೋನ್ ಬಂದಾಗ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಮಾಡ್ಬೋದು. ರೈನ್ಫಾಲ್ ಎಷ್ಟು ಬರುತ್ತೆ, ಯಾವಾಗ ಬರುತ್ತೆ ಅನ್ನೋದನ್ನು ಪ್ರೆಡಿಕ್ಟ್ ಮಾಡ್ಬೋದು.
ಕಮ್ಯುನಿಕೇಷನ್ ಸ್ಯಾಟಲೈಟ್ಸ್ನ ಮುಖಾಂತರ ನಮಗೆ ರಿಮೋಟ್ ಪ್ಲೇಸಸಲ್ಲಿ ಇವತ್ತು ಡೇಟಾ ಕನೆಕ್ಟಿವಿಟಿ ಸಿಗ್ತಾ ಇದೆ. ಎಲ್ಲಿಂದ ಎಲ್ಲಿಗಾದರೂ ನಾವು ಕಮ್ಯುನಿಕೇಟ್ ಮಾಡ್ಬೋದು. ಇವತ್ತು ಡಿಜಿಟಲ್ ಇಂಡಿಯಾ ಪ್ರೋಗ್ರಾಮ್ನ ನಾವು ಯಶಸ್ವಿಯಾಗಿ ಮಾಡೋಕ್ಕೆ ಸಾಧ್ಯ ಆಗ್ತಾ ಇದೆ. ಇದೇ ರೀತಿಯಲ್ಲಿ ನೀವು ರಿಮೋಟ್ ಸೆನ್ಸಿಂಗ್ನ ಉಪಯೋಗಗಳು ನ್ಯಾಚುರಲ್ ರಿಸೋರ್ಸಸ್ನ ಮ್ಯಾಪ್ ಮಾಡೋದ್ರಲ್ಲಿ, ಎನ್ವಿರಾನ್ಮೆಂಟ್ ಕನ್ಸರ್ವೇಷನಲ್ಲಿ ಹೇಗೆ ಉಪಯೋಗ ಆಗುತ್ತೆ, ಅಗ್ರಿಕಲ್ಚರಲ್ಲಿ ಹೇಗೆ ಉಪಯೋಗ ಆಗುತ್ತೆ, ಹೀಗೆ ನಾನಾ ರೀತಿಯಲ್ಲಿ ಅಭಿವೃದ್ಧಿಗೆ ಹೇಗೆ ಉಪಯೋಗ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಪಾಯಿಂಟ್ಸ್ ಬರೀಬೇಕಾಗುತ್ತೆ. ಇದರಿಂದ ಮುಂದುವರಿತಾ ಸ್ಪೇಸ್ ತಂತ್ರಜ್ಞಾನದ ಕೆಳಗೆ ಭಾರತದ ಅಪ್ಕಮಿಂಗ್ ಮಿಷನ್ಸ್ ಏನಿದೆ, ಗಗನ್ಯಾನ್ ಮ್ಯಾಂಡ್ ಮಿಷನ್ ಇರಲಿ, ಜಪಾನ್ ಜೊತೆ ಲೂನಾರ್ ಎಕ್ಸ್ಪ್ಲೋರೇಷನ್, ಆದಿತ್ಯ ಸೋಲಾರ್ ಮಿಷನ್, ಇವೆಲ್ಲವನ್ನ ಮೆನ್ಷನ್ ಮಾಡ್ತಾ ಹೇಗೆ ಭಾರತ ಇನ್ನೂ ಹೆಚ್ಚಿನ ಸಾಧನೆಗಳ ಕಡೆಗೆ, ಇನ್ನೂ ಜಾಸ್ತಿ ಸ್ವಾವಲಂಬನೆಯ ಕಡೆಗೆ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಪಾಸಿಟಿವ್ ನೋಟಲ್ಲಿ ನೀವು ಕನ್ಕ್ಲೂಷನ್ನ ಎಂಡ್ ಮಾಡ್ಬೋದು. ಈ ವಾರದ ಕಲಾಂ ಮೇನ್ಸ್ ಆನ್ಸರ್ ರೈಟಿಂಗ್ ಪ್ರೋಗ್ರಾಮ್ನ ಮೊದಲ ಪ್ರಾಕ್ಟೀಸ್ ಕ್ವೆಶ್ಚನ್ ಇದು. ಹೌ ಹ್ಯಾಸ್ ಇಂಡಿಯಾ ಬೆನಿಫಿಟೆಡ್ ಫ್ರಮ್ ದ ಕಾಂಟ್ರಿಬ್ಯೂಷನ್ಸ್ ಆಫ್ ಸರ್ ಎಂ ವಿಶ್ವೇಶ್ವರಯ್ಯ ಆ್ಯಂಡ್ ಡಾಕ್ಟರ್ MS ಸ್ವಾಮಿನಾಥನ್ ಇನ್ ದ ಫೀಲ್ಡ್ಸ್ ಆಫ್ ವಾಟರ್ ಇಂಜಿನಿಯರಿಂಗ್ ಆ್ಯಂಡ್ ಅಗ್ರಿಕಲ್ಚರಲ್ ಸೈನ್ಸ್ ರೆಸ್ಪೆಕ್ಟಿವ್ಲಿ. ಕಳೆದ 2 ವರ್ಷಗಳಿಂದ UPSC ಮೇನ್ಸ್ ಎಕ್ಸಾಮಲ್ಲಿ ಭಾರತದ ಪ್ರಖ್ಯಾತ ಸೈಂಟಿಸ್ಟ್ ಏನಿದ್ದಾರೆ ಇವರ ಕಾಂಟ್ರಿಬ್ಯೂಷನ್ ಬಗ್ಗೆ ಕ್ವೆಶನ್ಸ್ ಬರ್ತಾ ಇದೆ. ಸೊ ಈ ಪ್ರಾಕ್ಟೀಸ್ ಕ್ವೆಶನ್ಗೆ ನಾಳೆ ನೀವು ತಯಾರಾಗಿರಿ. ನಾಳೆಯ ಸಂಚಿಕೆಯಲ್ಲಿ ಇದನ್ನು ಚರ್ಚೆ ಮಾಡೋಣ. ಮತ್ತೆ ನಾಳೆ ಸಿಗೋಣ. ಧನ್ಯವಾದಗಳು.